ವೀಕ್ಷಕರ ಇಂಡಿಯಾ ಹಾಗೂ ಜಿಂಬಾಬ್ವೆ ನಡುವಿನ ದ್ವಿತೀಯ ಟಿ20 ಪಂದ್ಯವು ಆರಂಭವಾಗಿದ್ದು, ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡದಲ್ಲಿ ದಿಢೀರಿನ ತಂಡದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕ್ಕಿಂತ ಮುಂಚಿತವಾಗಿ ಇವತ್ತಿನ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರು, ಮೊದಲ ಟಿ20 ಪಂದ್ಯದಲ್ಲಿ ಜಿಂಬಾಬ್ವೆ ನೀಡಿದಂಥ 115 ರನ್ಗಳನ್ನು ಟೀಮ್ ಇಂಡಿಯಾ ತಂಡವು ಬೆನ್ನಟ್ಟುವಲ್ಲಿ ವಿಫಲವಾಗಿತ್ತು. ವೀಕ್ಷಕರ ಟೀಮ್ ಇಂಡಿಯಾ ತಂಡವು 13 ರನ್ಗಳ ಸೋಲು ಕಂಡರೆ ಇದೀಗ ವೀಕ್ಷಕರ ಎರಡನೇ ಟಿ20 ಪಂದ್ಯಕ್ಕಾಗಿ ಭಾರತ ತಂಡವು ಸಜ್ಜಾಗಿದೆ. ಹೌದು ವೀಕ್ಷಕರೇ, ಇವತ್ತು ಜುಲೈ 7ರಂದು 5 ಟಿ20 ಪಂದ್ಯಗಳ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಹಾಗೂ ಜಿಂಬಾಬ್ವೆ ತಂಡವು ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಈ ಒಂದು ಪಂದ್ಯವು ಜರುಗಲಿದ್ದು, ಹಾಗೆ ಈ ಒಂದು ಪಂದ್ಯಕ್ಕಾಗಿ ಇದೀಗ ಭರ್ಜರಿಯಾಗಿ ಸಿದ್ಧತೆ ನಡೆದಿದೆ. ಇನ್ನು ವೀಕ್ಷಕರ ಭಾರತ ತಂಡದಲ್ಲಿ ಒಂದು ಬದಲಾವಣೆ ಆಗಲಿದೆ. ಹೌದು ವೀಕ್ಷಕರ, ಓಪನಿಂಗ್ ಸ್ಥಾನದಲ್ಲಿ ಶುಭ್ಮನ್ ಗಿಲ್ ಅವರ ಜೊತೆಗೆ ಋತುರಾಜ್ ಗಾಯಕ್ವಾಡ್ ಅವರು ಬರಲಿದ್ದು, ಹಾಗೆ ವೀಕ್ಷಕರ ದ್ವಿತೀಯ ಸ್ಥಾನದಲ್ಲಿ ಅಭಿಷೇಕ್ ಶರ್ಮಾ ಅವರು ಕಣಕ್ಕೆ ಇಳಿಯಲಿದ್ದಾರೆ. ಇನ್ನು ವೀಕ್ಷಕರ ಉಳಿದಂಥ ಆಟಗಾರರು ಪ್ಲೇಯಿಂಗ್ 11ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಇವತ್ತಿನ ಪಂದ್ಯದ ವಿನ್ನಿಂಗ್ ಪ್ರಾಬಬಿಲಿಟಿ ನೋಡುವುದಾದರೆ ಜಿಂಬಾಬ್ವೆ ತಂಡದ ಪರ 17% ಇದ್ದಿದ್ದು, ಹಾಗೆ ಟೀಮ್ ಇಂಡಿಯಾ ತಂಡದ ಪರ 83% ಇದೆ. ಇವತ್ತಿನ ಪಿಚ್ನಲ್ಲಿ ಸ್ಪಿನ್ನರ್ಗಳಿಗೆ 45% ಚಾನ್ಸ್ ಇದ್ದರೆ, ಇತ್ತ ವೇಗದ ಬೌಲರ್ಗಳಿಗೆ 55% ಚಾನ್ಸ್ ಇದೆ. ವೀಕ್ಷಕರನ್ನು ಈ ಒಂದು ಪಿಚ್ನಲ್ಲಿ ಟಾಸ್ ಗೆದ್ದಂಥ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು. ಹಾಗೆ ವೀಕ್ಷಕರೇ, ಈ ಒಂದು ಪಂದ್ಯವು ಭಾರತ ತಂಡಕ್ಕೆ ತುಂಬ ಮಹತ್ವದ ಪಂದ್ಯವಾಗಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಪಂದ್ಯದ ಅಪ್ಡೇಟ್ಸ್.